ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ವಿಜಯಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 1.20 ಕೋಟಿ ಮೌಲ್ಯದ ಸ್ವತ್ತು ವಶ, 42 ಆರೋಪಿಗಳ ಬಂಧನ. ವಿಜಯಪುರ ಜಿಲ್ಲೆಯ ಇಂಡಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ನಡೆದಿದ್ದ ಸರಣಿ ಕಳ್ಳತನ ಮತ್ತು ದರೋಡೆ ಪ್ರಕರಣ. ವಿವಿಧ ಪ್ರಕರಣಗಳನ್ನು ಭೇದಿಸುವಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸರು ಯಶಸ್ವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ. ಒಟ್ಟು 1,20,04,750 ರೂಪಾಯಿ, ಅಂದರೆ 1,20,00,000ಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ಹಾಗೂ ವಾಹನಗಳನ್ನು ವಶ. 42 ಆರೋಪಿಗಳ ಬಂಧನ. ಕಳೆದ 2024ರಿಂದ 2026ರ ಅವಧಿಯಲ್ಲಿ ದಾಖಲಾಗಿದ್ದ 20ಕ್ಕೂ ಹೆಚ್ಚು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 42 ಜನ ಆರೋಪಿಗಳ ಬಂಧನ. ಕಳ್ಳತನವಾಗಿದ್ದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು, ಜೆಸಿಬಿ, ಪಿಕಪ್ ವ್ಯಾನ್, ಸ್ಕಾರ್ಪಿಯೋ, ಟ್ರ್ಯಾಕ್ಟರ್ಗಳು, ಮೋಟಾರ್ ಸೈಕಲ್ಗಳು ಹಾಗೂ ನೀರಿನ ಪಂಪ್ ಸೆಟ್ಗಳನ್ನು ವಶಕ್ಕೆ ಪಡೆದ ಪೊಲೀಸರು. ಚಡಚಣದ ದೇವಸ್ಥಾನದ ಕಳ್ಳತನ. ಆಲಮೇಲದ ಫೈನಾನ್ಸ್ ಒಂದರಲ್ಲಿ ನಡೆದಿದ್ದ ನಗದು ಕಳ್ಳತನ. ಹೊರ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಲಾರಿ ತಡೆದು ನಡೆಸಿದ್ದ ದರೋಡೆ ಪ್ರಕರಣ. ವಿವಿಧ ಪ್ರಕರಣಗಳನ್ನು ಯಶಸ್ವಿಯಾಗಿ ಭೇದಿಸಿ ಆರೋಪಿಗಳ ಹೆಡೆಮುರಿ ಕಟ್ಟಿದ ವಿಜಯಪುರ ಪೊಲೀಸರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. 2 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು 1,20,04,750 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ಕಳುವಾದಂಥ ಜೆಸಿಬಿ, ಪಿಕಪ್ಪು, ಸ್ಕಾರ್ಪಿಯೋ, ಟ್ರ್ಯಾಕ್ಟರ್ ವಾಹನಗಳು ಮತ್ತು ನೀರಿನ ಪಂಪ್ ಸೆಟ್ಗಳು, 2 ವೀಲರ್ಸ್ಗಳನ್ನು ನಮ್ಮ ಪೊಲೀಸರು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಇಂಪಾರ್ಟೆಂಟ್ ಪ್ರಕರಣಗಳನ್ನು ಮಾತ್ರ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಸೊ ಚಡ್ಚನ್ ಪೊಲೀಸ್ ಠಾಣೆಯಲ್ಲಿ ಶಿರಾಡೋನ್ ಗ್ರಾಮದಲ್ಲಿ ಒಂದು ದೇವಸ್ಥಾನ ಕಳ್ಳತನ ಆಗಿತ್ತು. ಸುಮಾರು 6,51,000 ವರ್ತ್ ವ್ಯಾಲ್ಯೂವನ್ನು ಕಳ್ಳತನ ಮಾಡ್ಕೊಂಡಿದ್ರು. ಅದರಲ್ಲಿ ಕೂಡ ಆರೋಪಿತರನ್ನ ಮಹಾರಾಷ್ಟ್ರದ ಆರೋಪಿತರನ್ನ ಬಂಧನ ಮಾಡಿ ಅವರಿಂದ ಎಲ್ಲ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸುಮಾರು 6,42,000 ವಸ್ತುಗಳನ್ನು. ಅದೇ ರೀತಿ ಚಡ್ಚನ ಪೊಲೀಸ್ ಠಾಣೆಯ ಕಾಕಳಿ ಗ್ರಾಮದಲ್ಲಿ ಪಿಕಪ್ ಗೂಡ್ಸ್ ವಾಹನ, ಮನೆ ಮುಂದೆ ಇದ್ದಂಥ ಪಿಕಪ್ ಗೂಡ್ಸ್ ವಾಹನವನ್ನು ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಅವನು ಕೂಡ ಆರೋಪಿ ಉಸ್ಮಾನಾಬಾದ್ ಜಿಲ್ಲೆಯವನು. ಅವನಿಂದನೂ ಕೂಡ ಈ ಪಿಕಪ್ ಗೂಡ್ಸ್ ವಾಹನವನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಂದಗಿ ಪೊಲೀಸ್ ಠಾಣೆಯ ಎರ್ಕಲ್ ಬಿಕೆ ಗ್ರಾಮದಲ್ಲಿ ಒಬ್ಬರ ಮನೆಯನ್ನು ಕಳ್ಳತನ ಮಾಡಿ ಸುಮಾರು 4.5 ಲಕ್ಷ ಮೌಲ್ಯದ ಆಭರಣ ಮತ್ತು ಒಡವೆ ದುಡ್ಡನ್ನು ತೊಗೊಂಡೋಗಿದ್ರು. ಅದರಲ್ಲಿ ಕೂಡ ಆರೋಪಿ ಶಂಕರ್ ಭೋಸ್ಲೆ ಅನ್ನುವಂಥ ಆರೋಪಿ, ಇವನು ಕೂಡ ಮಹಾರಾಷ್ಟ್ರದವನು, ಮೀರಜ್. ಇವನಿಂದನೂ ಕೂಡ ಎಲ್ಲ ಕಳ್ಳತನ ಮಾಡಿದಂತಹ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಆಲ್ಮೇಲ್ ಮತ್ತು ಇಂಡಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಆದಂತಹ ಚೈನ್ ಸ್ನ್ಯಾಚಿಂಗಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಒಟ್ಟು ಅವಾಗ ನಮಗೆ ಸಿಕ್ಕಿದ್ದು 3 ಜನ, ಈಗ ಒಟ್ಟು 5 ಜನ ಆರೋಪಿತರನ್ನ ಅದರಲ್ಲಿ ಬಂಧನ ಮಾಡಿಬಿಟ್ಟು ಅವರು ಬಳಸಿದಂಥ 2 ವೀಲರ್ಸ್ ಆಗಿರ್ಬೋದು ಮತ್ತು ಬಂಗಾರದ ಚೈನ್ಗಳಾಗಿರ್ಬೋದು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಆಲ್ಮೇಲ್ ಪೊಲೀಸ್ ಠಾಣೆಯ ದಾನೇಶ್ವರಿ ಫೈನಾನ್ಸ್ ಅಂತ ಏನಿದೆ ಅಲ್ಲಿ ಕೆಲಸ ಮಾಡಿದಂತಹ ಪ್ಯೂನು ಮತ್ತು ಮ್ಯಾನೇಜರ್ ಸೇರಿಬಿಟ್ಟೇ ಸುಮಾರು 27 ಲಕ್ಷ ರೂಪಾಯಿಯನ್ನು ಕಳ್ಳತನ ಮಾಡಿರ್ತಾರೆ. ಅದರಲ್ಲಿ 11 ಲಕ್ಷ ರೂಪಾಯಿಗಳನ್ನು ಅವರಿಂದನೇ ಕಂಪ್ಲೇನೆಂಟೇ ಅಲ್ಲಿ ಕಳ್ಳತನ ಮಾಡಿ ಕೇಸ್ ಕೊಟ್ಟಿರ್ತಾರೆ. ಅವರಿಂದನೂ ಕೂಡ ಸುಮಾರು 11 ಲಕ್ಷ ದುಡ್ಡನ್ನು ಅವರಿಂದನೂ ವಶಪಡಿಸ್ಕೊಂಡಿದ್ದಾರೆ. ಮತ್ತು ಆಲ್ಮೇಲ್ ಪೊಲೀಸ್ ಠಾಣೆಯ ಬೊಮ್ಮನಹಳ್ಳಿ ಅನ್ನುವಂಥ ಒಂದು ಊರಲ್ಲಿ ಈ ಏನು ಶುಗರ್ ಕೇನ್ ಕಟಾವಿಗೆ ಬರುವಂಥ ಟ್ರ್ಯಾಕ್ಟರ್ಸ್ಗಳನ್ನು ಕಳ್ಳತನ ಮಾಡಿದ್ರು. ಆ ಮಹಾರಾಷ್ಟ್ರದ ಟ್ರ್ಯಾಕ್ಟರ್ಸು, ಆ ಟ್ರ್ಯಾಕ್ಟರ್ಸ್ಗಳನ್ನು ಕೂಡ ತೊಗೊಂಡೋದನು ಕೂಡ ಮಹಾರಾಷ್ಟ್ರದವನೇ. ಅವನಿಂದನೂ ಕೂಡ ಈ ಟ್ರ್ಯಾಕ್ಟರ್ಸ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಕಲ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಗೇರಿ ಗ್ರಾಮದಲ್ಲಿ ಸುಮಾರು ಜೆಸಿಬಿ, ಹೊಸದಾಗಿ ತೆಗೆದುಕೊಂಡಂಥ ಜೆಸಿಬಿಯನ್ನು ಕೂಡ ಕಳ್ಳತನ ಮಾಡಿದ್ರು. ಆ ಜೆಸಿಬಿಯನ್ನು ಕೂಡ ಕಳ್ಳತನ ಮಾಡಿದವರು ಇವರು ಕೂಡ ಮಹಾರಾಷ್ಟ್ರದ ಹುಲ್ಜಂತಿಯವರು. ಅವರಿಂದನೂ ಕೂಡ ಈ ಪೂರ್ತಿ ಜೆಸಿಬಿಯನ್ನು ಏನು ತೊಗೊಂಡೋಗಿದ್ರು ಸುಮಾರು 35 ಲಕ್ಷ ವರ್ತ್ ಜೆಸಿಬಿ, ಅದನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತು ಅದೇ ರೀತಿ ಹೊರ್ತಿ ಪೊಲೀಸ್ ಠಾಣಾ, ಇದು ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಒಬ್ಬ ಆರೋಪಿ ಚೈನ್ ಸ್ನ್ಯಾಚಿಂಗ್ ಮಾಡಿದ್ದ. ಆ ಚೈನ್ ಸ್ನ್ಯಾಚಿಂಗ್ ಮಾಡಿದಂತಹ ವ್ಯಕ್ತಿಯನ್ನು ಕೂಡ ಈತ ಉತ್ತರ ಪ್ರದೇಶದವನು. ಸೊ ಆತನನ್ನು ಕೂಡ ಅರೆಸ್ಟ್ ಮಾಡಿ ಅವನಿಂದ ಅದು ಚೈನ್ ಸ್ನ್ಯಾಚಿಂಗ್ ಮಾಡಿದಂಥ ಸುಮಾರು 3.5 ಲಕ್ಷ ರೂಪಾಯಿಯ ಚೈನನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಹೊರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ
ಸುಮಾರು ಜನವರಿ 12ನೇ ತಾರೀಕು ರಾತ್ರಿ ಈ ಅಕ್ಕಿ ಗಾಡಿ ಒಂದು ಎಲ್ಲಿ ಗುಜರಾತ್ಗೆ ಹೋಗ್ತಿರ್ಬೇಕಾದ್ರೆ ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಆ ಅಕ್ಕಿ ಗಾಡಿಯಲ್ಲಿದ್ದಂಥ ವ್ಯಕ್ತಿಗಳನ್ನ ಕಾರಲ್ಲಿ ಹಾಕೊಂಡು ಆ ಟ್ರಕ್ಕನ್ನ ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸೊಲಾಪುರದಲ್ಲಿರುವಂತಹ ಒಬ್ಬ ವೆಂಡರ್ಗೆ ಆ ಅಕ್ಕಿಯನ್ನ ಮಾರಿ ಗೋಡೌನ್ಗೆ ಕೊಟ್ಟು ಟ್ರಕ್ಕನ್ನ ಪುನಃ ಹೋಗುವಂತ ಒಂದು ಹೈವೇಲಿ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ. ಆ ಹಿನ್ನೆಲೆಯಲ್ಲಿನೂ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಲಾರಿ ಮತ್ತೆ ಅವರಂತ್ರ 1,25,000 ದುಡ್ಡನ್ನ, ಅಂದ್ರೆ 600 ಅಕ್ಕಿ ಚೀಲ ಇದ್ದದನ್ನ ಮಾರಿಬಿಟ್ಟು ಆ ದುಡ್ಡನ್ನ ತಗೊಂಡು ಇವ್ರು ಖರ್ಚು ಮಾಡಿದ್ರು. ಸೊ ಸುಮಾರು ದಿನಗಳಾದ ಮೇಲೆ ಈ ಒಟ್ಟು 9 ಜನ ಆರೋಪಿತರನ್ನ, ಅದರಲ್ಲಿ ಇನ್ವಾಲ್ವ್ ಆದಂತ 9 ಜನ ಆರೋಪಿತರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಅವರಿಂತ್ರನೂ ಕೂಡ ಈ ಟ್ರಕ್ ಮತ್ತೆ ದುಡ್ಡನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಜಲ್ಕಿ ಪೊಲೀಸ್ ಠಾಣೆ ಜೈವೂರು ಗ್ರಾಮದಲ್ಲಿ ಏನು ಈ ಅಲೆದಾಡುವಂತ ಜನ ಏನು ಬರ್ತಾರೆ ಅವರು ಕೂಡ ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ 31 ಗ್ರಾಂ ತೂಕದ ಬಂಗಾರನ ಕಳ್ಳತನ ಮಾಡಿದ್ರು. ಅದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕೊನೆಯದಾಗಿ ಏನು ಈ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಆಡುಗಳನ್ನ ಕಳ್ಳತನ ಮಾಡಿದಂತಹವ್ರನ್ನ ಹಿನ್ನೆಲೆಯನ್ನ ಹಿಡ್ಕೊಂಡು ಹೋದಾಗ ಅವರು ಮಹಾರಾಷ್ಟ್ರದ ಉಮದಿಯವರು ಮತ್ತೆ ಒಬ್ಬನು ಇಲ್ಲೇ ಇಂಡಿ ತಾಲೂಕಿನ ಕೂಡ್ಗಿ, ಇವರಿಬ್ರು ಆರೋಪಿತರು ಅಂತ ಗೊತ್ತಾಗತ್ತೆ. ಅವರಿಂತ್ರ ಏನು 11 ಬೈಕು, 1 ಸ್ಕಾರ್ಪಿಯೋ, 2 ಟ್ರ್ಯಾಕ್ಟರುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸುಮಾರು 38,45,000 ರೂಪಾಯಿ ವರ್ತ್ ವ್ಯಾಲ್ಯೂ. ಹೀಗೆ ಇಂಡಿ ಉಪವಿಭಾಗದಲ್ಲಿ ಕಳೆದ 2 ತಿಂಗಳಿಂದ ನಡೆದಂತಹ ಈ ಒಂದು ಸ್ಪೆಷಲ್ ಡ್ರೈವ್ ಇಂದ ಒಟ್ಟು 20 ಸ್ವತ್ತಿನ ಪ್ರಕರಣಗಳಲ್ಲಿ 42 ಜನ ಆರೋಪಿತರಿಂದ ಸುಮಾರು 1,20,20,4,750 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಯಶಪಡಿಸಿಕೊಳ್ಳುವಲ್ಲಿ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ. ಅವರು ಮಾಡಿದಂಥ ಈ ಕರ್ತವ್ಯವನ್ನ ನಾನು ಶ್ಲಾಘಿಸ್ತೀನಿ. ಮತ್ತೆ ಅವ್ರಿಗೆ ಇದೇ ರೀತಿ ಕೆಲಸವನ್ನ ಮಾಡಲಿ ಅಂತ ಹೇಳಿ ಆಶಿಸ್ತೇನೆ. ಥ್ಯಾಂಕ್ ಯು.